Very good afternoon, children. Welcome to science class. Open page number 43, lesson number 5, the family of water. So, water means ನೀರು. ವಾಟರ್ ಅಂದರೆ ಗೊತ್ತು ತಾನೇ ಎಲ್ಲರಿಗೂ. ಸೊ ಡ್ರಾಪ್ಸ್ ಆಫ್ ವಾಟರ್ ಫಾಲಿಂಗ್ ಇಟ್ ಮೇ ರೈನ್. ಡ್ರಾಪ್ಸ್ ಆಫ್ ವಾಟರ್ ಫಾಲಿಂಗ್. ಸೊ ಡ್ರಾಪ್ಸ್ ಆಫ್ ವಾಟರ್ ಫಾಲಿಂಗ್ ಮೀನ್ಸ್ ನೀರು ಡ್ರಾಪ್ಸ್ ಹನಿ ಅಂತಿರಲ್ಲ ನೀವು. ಸೊ ವಾಟರ್ ಬೀಳ್ತಾ ಇದ್ದಾವೆ. ಇಟ್ ಮೇ ರೈನ್. ಸೊ ಇಫ್ ಇಟ್ ಈಸ್ ರೈನಿಂಗ್, ಇಫ್ ರೈನ್ ಬಂದರೆ ಏನಾಗುತ್ತೆ, ಫಸ್ಟ್ ಸ್ಮಾಲ್ ಡ್ರಾಪ್ಸ್ ಬರ್ತವೆ, ವಾಟರ್ ಡ್ರಾಪ್ಸ್. ಇಟ್ ಮೇ ರೈನ್ ಅಂದರೆ ಸೊ ಆ ಥರ ವಾಟರ್ ಡ್ರಾಪ್ಸ್ ಬಂದಮೇಲೆ ಸೊ ರೈನ್ ಬರುತ್ತೆ. ಸೊ ಇಟ್ ಮೇ ರೈನ್. ಹೋ ಡ್ರಾಪ್ ಆಫ್ ವಾಟರ್, ಆರ್ ಯು ಹಿಯರ್? So these children will say, oh drop of water, are you here? So water, are you here ಅಂತ ಕೇಳ್ತಿದ್ದಾರೆ ಚಿಲ್ಡ್ರನ್. ಸೊ ವಾಟರ್ ಡ್ರಾಪ್ ಏನು ಹೇಳ್ತಾ ಇದೆ, ಚಿಲ್ಡ್ರನ್ ಲುಕ್ ಎಟ್ ದೀಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಎಂಜಾಯಿಂಗ್. ಸೊ ಇವೆಲ್ಲ ಪ್ಲ್ಯಾಂಟ್ಸು ಮತ್ತು ಟ್ರೀಸು ರೈನ್ ಬಂದರೆ ಏನು ಫುಲ್ ದೇ ಆರ್ ಎಂಜಾಯಿಂಗ್ ಅಂತ ಹೇಳ್ತಿದ್ದಾರೆ. ಇಫ್ ಇಟ್ ರೈನ್ಸ್ ದೇ ವಿಲ್ ಬಿ ಹ್ಯಾಪಿ. ಸೊ ರೈನ್ ಬಂದರೆ ಏನು ಪ್ಲ್ಯಾಂಟ್ಸ್ಗೆ ಮತ್ತು ಟ್ರೀಸಿಗೇನು ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ. ಸೊ ದೇ ಆರ್ ಹ್ಯಾಪಿ. ಸೊ ಚಿಲ್ಡ್ರನ್, ಎಸ್ ಲುಕ್ ಎಟ್ ದೆಮ್, ದೇ ಆರ್ ಚಾರ್ಮಿಂಗ್. ಲುಕ್ ಎಟ್ ದೆಮ್, ದೇ ಆರ್ ಚಾರ್ಮಿಂಗ್ ಮೀನ್ಸ್ ಹೊಳಿತಾ ಇದ್ದಾವೆ ಪ್ಲ್ಯಾಂಟ್ಸ್ ಮತ್ತು ಟ್ರೀಸ್. ಡ್ರಾಪ್ ಆಫ್ ವಾಟರ್, ಟುಡೇ ಐ ಹ್ಯಾಡ್ ಬೀನ್ ಟು ದ ರಿವರ್ ವಿತ್ ಮೈ ಸಿಸ್ಟರ್. So drop of water, today I had been to the river with my sister. Did you? The fish, frogs and crabs in the river were also happy. So not only plants and trees, even fish, frogs and crabs in the river were also happy when rain comes. ಓನ್ಲಿ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ ಅಷ್ಟೇ ಅಲ್ಲ, ಫಿಶ್ಶು, ಫ್ರಾಗ್ಸು, ಕ್ರ್ಯಾಬ್ಸು ಏನು ಹ್ಯಾಪಿಯಾಗಿರ್ತಾವೆ ರೈನ್ ಬಂದರೆ. ಸೊ ರೈನ್. ಸಿ ವೆನ್ ಐ ಕಮ್ ಟು ಅರ್ತ್ ಇನ್ ದಿ ಫಾರ್ಮ್ ಆಫ್ ರೈನ್, ಆಲ್ ಲಿವಿಂಗ್ ಬೀಯಿಂಗ್ಸ್ ಫೀಲ್ ಹ್ಯಾಪಿ, ಡೋಂಟ್ ದೇ? ಸೊ ರೈನ್ ಕೇಳುತ್ತೆ ಚಿಲ್ಡ್ರನ್ನಿಗೆ, ಸಿ ವೆನ್ ಐ ಕಮ್ ಟು ದ ಅರ್ತ್. ಸೊ ನಾನು ಭೂಮಿ ಮೇಲೆ ಬಂದರೆ, ಸೊ ಮಳೆ ಥರ ಭೂಮಿ ಮೇಲೆ ಬಂದರೆ ಎಲ್ಲ ಜೀವಿಗಳು ಏನು ಹ್ಯಾಪಿಯಾಗಿರ್ತಾವೆ ತಾನೇ ಅಂತ ಕೇಳುತ್ತೆ. ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಫೀಲ್ ಹ್ಯಾಪಿ, ಡೋಂಟ್ ದೇ? ಹೌದಾ ಇಲ್ಲ? ಸೊ ಅವಾಗ ಚಿಲ್ಡ್ರನ್ ಏನು ಹೇಳ್ತಾರೆ, ಎಸ್ ಡ್ರಾಪ್ ಆಫ್ ವಾಟರ್. ಸೊ ಹೌದು, ವಾಟರ್ ಡ್ರಾಪ್, ಎಲ್ಲರೂ ಹ್ಯಾಪಿಯಾಗಿರ್ತೀವಿ ಅಂತ ಹೇಳ್ತಾರೆ. ಡ್ರಾಪ್ ಬೈ ಡ್ರಾಪ್ ಇನ್ ದಿ ಫಾರ್ಮ್ ಆಫ್ ರೈನ್ ಐ ಕಮ್ ಟು ದಿ ಅರ್ತ್. ಸೊ ಡ್ರಾಪ್ ಆಫ್ ವಾಟರ್ ಏನು ಹೇಳುತ್ತೆ, ಡ್ರಾಪ್ ಬೈ ಡ್ರಾಪ್, ಹನಿಯಿಂದ ಏನು ನಾನು ರೈನ್ ಮಳೆ ಥರ ನಾನೇನು ಭೂಮಿಗೆ ಬರ್ತೀನಿ. ಐ ಫ್ಲೋ ಇನ್ ದಿ ಫಾರ್ಮ್ ಆಫ್ ಸ್ಟ್ರೀಮ್ಸ್ ಆ್ಯಂಡ್ ಜಾಯಿನ್ ದಿ ರಿವರ್ಸ್. ಸೊ ಮಳೆ ಬಂದಾಗ ಏನು ಸ್ಮಾಲ್ ಈ ಥರ ವಾಟರ್ ಎಲ್ಲ ಹರ್ಕೊಂತ ಹೋಗ್ತಾವೆ ಇಲ್ಲ. ಸೊ ಅವೆಲ್ಲ ಹರಿದು ಎಲ್ಲ ಹೋಗ್ತವೆ, ಲಾಸ್ಟ್ ರಿವರ್ಸಿಗೆ ಹೋಗ್ತವೆ. ಆ್ಯಂಡ್ ಜಾಯಿನ್ ದಿ ರಿವರ್ಸ್. ಸೊ ಆಮೇಲೆ ಏನು ನದಿಗಳಿಗೆ ಸೇರುತ್ತೆ ವಾಟರ್, ರೈನ್ ವಾಟರ್. ಆಲ್ ದಿ ರಿವರ್ಸ್ ಫ್ಲೋ ಇನ್ ಟು ದ ಸೀ. ಸೊ ಆಲ್ ದಿ ರಿವರ್ಸ್, ನದಿ ಎಲ್ಲ ಮತ್ತು ಏನು ಸಮುದ್ರಕ್ಕೆ ಸೇರ್ಕೊಳ್ತವೆ, ಆಮೇಲೆ ಲಾಸ್ಟಿಗೇನು ಸಮುದ್ರಕ್ಕೆ ಸೇರ್ಕೊಳ್ತವೆ. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ ರಿವರ್ಸ್ ಆ್ಯಂಡ್ ಸೀಸ್, ನಾಟ್ ಓನ್ಲಿ ಆನ್ ದಿ ಅರ್ತ್, ಆನ್ ದಿ ಸೊ ಭೂಮಿ ಮೇಲೆ ಅಷ್ಟೇ ಅಲ್ಲ, ನೀರೊಳಗೂ ಏನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಇರ್ತವೆ, ಬೇರೆ ಪ್ಲ್ಯಾಂಟ್ಸು, ಎನಿಮಲ್ಸು. ಸೊ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಇನ್ ದ ರಿವರ್ಸ್ ಆ್ಯಂಡ್ ಸೀಸ್. ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನಮಗಿಲ್ಲಿ. ಲೆಟ್ ಅಸ್ ಸಿ ದಿಸ್ ಆ್ಯಕ್ಟಿವಿಟಿ. ಲುಕ್ ಹಿಯರ್, ಇಟ್ ಈಸ್ ದ ಪಿಕ್ಚರ್ ಆಫ್ ಎ ರಿವರ್. ಸೊ ದಿಸ್ ಈಸ್ ಒನ್ ಪಿಕ್ಚರ್ ಆಫ್ ಎ ರಿವರ್. ಐಡೆಂಟಿಫೈ ದ ಎನಿಮಲ್ಸ್, ರೈಟ್ ದೇರ್ ನೇಮ್ಸ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್. ಸೊ ಅನಿಮಲ್ಸ್ನ ಐಡೆಂಟಿಫೈ ಮಾಡಿ ನಾವಲ್ಲಿ ನೇಮ್ಸ್ ಬರಿಬೇಕು. ಲೆಟ್ ಅಸ್ ಫೈಂಡ್ ದಿ ಎನಿಮಲ್ಸ್.
So what it is? This is crocodile. So next one, what this picture indicates? What is this? This is fish. So what it is? This is a swan. Duck, nothing but duck. So what this is? This is a frog. This is tortoise. This is crane, snail, and this is a crab. So this is the picture of a river, and these are the animals which lives in water. So the drop of water says sea. Here is the picture of a sea. Look at the animals that lives in the sea. So this is the picture of a sea, and these are the animals live in the sea. ಇದು ಒಂದು ಪಿಕ್ಚರ್, sea ಇಂದು ಪಿಕ್ಚರ್. ಸೊ ಈ ಥರ ಎನಿಮಲ್ಸ್ ಎಲ್ಲ ವಾಟರಲ್ಲಿ ಇರ್ತವೆ. ಸಮ್ ಆಫ್ ದಿ ಎನಿಮಲ್ಸ್ ಆರ್ ಗಿವೆನ್ ಬಿಲೋ. ರೈಟ್ ದೇರ್ ನೇಮ್ಸ್ ಬಿಲೋ ದೇರ್ ಪಿಕ್ಚರ್ಸ್ ಟು ಪ್ಲೇಸ್ ದಮ್ ಇನ್ ದಿ ಪ್ರಾಪರ್ ಹ್ಯಾಬಿಟ್. ರೈಟ್ ದೇರ್ ನೇಮ್ಸ್ ಇನ್ ದ ಸೂಟೇಬಲ್ ಕಾಲಮ್. ಸೊ ಈ ನೇಮ್ಸ್, ಎನಿಮಲ್ಸ್ ನೇಮ್ಸನ್ನ ನಾವು ಮೆನ್ಷನ್ ಮಾಡಬೇಕು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಎನಿಮಲ್ಸ್: ಕ್ರೊಕೊಡೈಲ್, ಫ್ರಾಗ್, ಬ್ಲೂ ವೇಲ್, ವೇಲ್, snake, crab, fish, prawn, tortoise, shell, starfish, octopus, seahorse, etc. These are the different animals. I will tell you these two in next class. One, have you seen a pond or a river or a sea? Collect the pictures of the plants and animals that live in there. Paste them in a used notebook and write their names. So ಏನು ಕೊಟ್ಟಿದ್ದಾರೆ? ಪಾಂಡ್ ಅಂದರೆ ಏನು? ಕೆರೆ. ರಿವರ್ ಸಿಗುತ್ತಿದೆಯಲ್ಲ ನಿಮಗೆ. ಸೊ ರಿವರಲ್ಲಿ ಮತ್ತು ಪಾಂಡ್ಸಲ್ಲಿ ವಾಟರ್ ಆಲ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಲಿವ್. ಏನೇನು ಪ್ಲ್ಯಾಂಟ್ಸ್ ಎನಿಮಲ್ಸ್ ಇರ್ತವೆ ಒಂದು ಪಿಕ್ಚರಲ್ಲಿ ಪೇಸ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹೌ ಮೆನಿ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆರ್ ಲಿವಿಂಗ್ ಇನ್ ವಾಟರ್? ಸೊ ಚಿಲ್ಡ್ರನ್ ಕೇಳ್ತಾರೆ. ಸೊ ಹೌ ಮೆನಿ ಪ್ಲ್ಯಾಂಟ್ಸ್, ಎಷ್ಟು ಪ್ಲ್ಯಾಂಟ್ಸು ಮತ್ತು ಎನಿಮಲ್ಸು ವಾಟರಲ್ಲಿ ಇರ್ತವೆ ಅಂತ ಕೇಳ್ತಾರೆ. ಸೊ ಸಿ, ವೆನ್ ಇಟ್ ರೈನ್ಸ್ ಎವ್ರಿಥಿಂಗ್ ಲುಕ್ಸ್ ಗ್ರೀನ್. ಸೊ ರೈನ್ ಬಂದಾಗ ಏನು, ಎಲ್ಲ ಗ್ರೀನಾಗಿ ಕಾಣಿಸುತ್ತೆ ನಮ್ಮ ಸರೌಂಡಿಂಗ್ಸ್. ದ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್ ಗ್ರೋ ಆ್ಯಂಡ್ ಬಿಕಮ್ ಬ್ಯೂಟಿಫುಲ್. ಸೊ ರೈನ್ ಬಂದಮೇಲೆ ಏನು, ದ ಪ್ಲ್ಯಾಂಟ್ಸ್ ಮತ್ತು ಟ್ರೀಸ್ ಏನು ಗ್ರೋ ಆಗ್ತವೆ ಆ್ಯಂಡ್ ಇಟ್ ವಿಲ್ ಲುಕ್ ವೆರಿ ಬ್ಯೂಟಿಫುಲ್. ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಫ್ಲೋ ಫುಲ್ ಆಫ್ ವಾಟರ್. ಸೊ ರೈನ್ ಬಂದಾಗ ಏನಾಗುತ್ತೆ, ಪಾಂಡ್ಸು ಮತ್ತು ರಿವರ್ಸ್ ಅವೇನು ಫುಲ್ ತುಂಬಿ ಹರಿತಾವೆ. ಸೊ ಫುಲ್ ಆಫ್ ವಾಟರ್. ಹೌ ವಂಡರ್ಫುಲ್. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಸೊ ಇಟ್ ಲುಕ್ಸ್ ವೆರಿ ವಂಡರ್ಫುಲ್. ಬಟ್ ಇಟ್ ವಿಲ್ ನಾಟ್ ಬಿ ದ ಸೇಮ್ ಇನ್ ಸಮ್ಮರ್. ಸೊ ಚಿಲ್ಡ್ರನ್ ಕೇಳ್ತಾರೆ, ಸೊ ಸಮ್ಮರಲ್ಲಿ ರೈನ್ ಬರಲ್ಲ, ಸೊ ಸಮ್ಮರಲ್ಲಿನೂ ಆ ಥರ ಫುಲ್ಲಾಗಿ ವಾಟರ್ ಇರಲ್ಲ ಅಂತ ಕೇಳ್ತಾರೆ. ಟ್ರೂ, ಪಾಂಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ವಿಲ್ ಡ್ರೈ ಅಪ್. ದೇರ್ ವಿಲ್ ಬಿ ಲೆಸ್ ವಾಟರ್ ಇನ್ ದ ರಿವರ್ಸ್ ಟು. ಸೊ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ, ಈ ಡ್ರಾಪ್ ಹೇಳುತ್ತೆ, ವಾಟರ್ ಡ್ರಾಪ್. ಟ್ರೂ, ಹೌದು. ಪಾಂಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ವಿಲ್ ಆಲ್ಸೋ ಡ್ರೈ ಅಪ್. ಸೊ ಡ್ರೈ ಆಗಿಬಿಡ್ತವೆ ಸಮ್ಮರ್ ಸೀಸನಲ್ಲಿ. ದೇರ್ ವಿಲ್ ಬಿ ಲೆಸ್ ವಾಟರ್ ಇನ್ ದ ರಿವರ್ಸ್ ಟು. ಸೊ ರಿವರ್ಸಲ್ಲಿನೂ ಏನು ಕಡಿಮೆ ವಾಟರ್ ಇರ್ತವೆ. ದೇರ್ ವಿಲ್ ಬಿ ಲೆಸ್ ವಾಟರ್. ಡ್ರಾಪ್ ಆಫ್ ವಾಟರ್, ಹೌದು ಅಂತ ಹೇಳ್ತಾರೆ. ಆ್ಯಕ್ಟಿವಿಟಿ, ದೇರ್ ಆರ್ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಇನ್ ಯುವರ್ ಪ್ಲೇಸ್, ಆರಂಟ್ ದೇ? ಸೊ ಟು ಶೋ ದ ಲೆವೆಲ್ ಆಫ್ ದ ವಾಟರ್ ಇನ್ ದಮ್ ಪುಟ್ ಎ ಮಾರ್ಕ್ ಇನ್ ದ ಗಿವೆನ್ ಬಿಲೋ. ಸೊ ನಾವಿಲ್ಲಿ ಜಾಸ್ತಿ ವಾಟರ್ ಇರ್ತವೆ ಇಲ್ಲ ಕಡಿಮೆ ವಾಟರ್ ಇರ್ತಾವ ಅಂತ ನಾವು ಶೋ ಮಾಡಬೇಕು. ಸೋರ್ಸಸ್ ಆಫ್ ವಾಟರ್: ರಿವರ್, ಲೇಕ್, ಸ್ಟ್ರೀಮು ಆ್ಯಂಡ್ ಅದರ್ಸ್. ಸೊ ರೈನಿ ಸೀಸನಲ್ಲಿ ಎಷ್ಟು ವಾಟರ್ ಇರ್ತವೆ? ಹೈ ವಾಟರ್ ಇರ್ತಾವ, ಎಸ್. ಸೊ ವಿಂಟರ್ ಸೀಸನಲ್ಲಿ ಆ್ಯಾವ್ರೇಜ್, ಸಮ್ಮರ್ ಸೀಸನಲ್ಲಿ ಲೋ. ಸೊ ಆ ಥರ ಇದನ್ನು ಫಿಲ್ ಮಾಡಬೇಕು. ಯಾವ ಸೀಸನಲ್ಲಿ ಯಾವ ಥರ ಇರುತ್ತೆ ಅಂತ ನಾವು ಮೆನ್ಷನ್. ಚಿಲ್ಡ್ರನ್, ಹ್ಯಾವ್ ಯು ಅಬ್ಸರ್ವ್ಡ್ ಪ್ಲ್ಯಾಂಟ್ಸ್, ಟ್ರೀಸ್ ಆ್ಯಂಡ್ ಎನಿಮಲ್ಸ್ ಇನ್ ಡಿಫ್ರೆಂಟ್ ಸೀಸನ್ಸ್? ಸೊ ಡ್ರಾಪ್ ಆಫ್ ವಾಟರ್ ಏನು ಕೇಳುತ್ತೆ? ಮಕ್ಕಳೇ, ನೀವು ಪ್ಲ್ಯಾಂಟ್ಸ್, ಟ್ರೀಸ್ ಮತ್ತು ಎನಿಮಲ್ಸ್ನ ಡಿಫ್ರೆಂಟ್ ಸೀಸನ್ಸಲ್ಲಿ ನೋಡಿದ್ದೀರಾ? ಚಿಲ್ಡ್ರನ್, ಎಸ್. ಡ್ರಾಪ್ ಆಫ್ ವಾಟರ್. In summer, the plants and trees lose their shine due to the shortage of water. Even the birds and animals lose their liveliness. ಸೊ ಏನು ಹೇಳ್ತೆ? ಹೌದು, ಸಮ್ಮರ್ ಸೀಸನಲ್ಲಿ ಪ್ಲ್ಯಾಂಟ್ಸು ಮತ್ತು ಟ್ರೀಸ್ ಏನು ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ವಾಟರ್ ಅವು
they won't shine and they won't charm. Even the birds and animals lose their liveliness. ಒಂದೊಂದು ಸಲ ಬರ್ಡ್ಸ್ ಮತ್ತು ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್ ಏನಾಗ್ತವೆ, ಸತ್ತು ಹೋಗ್ತವೆ ಅಂತ ಹೇಳ್ತಾರೆ ಚಿಲ್ಡ್ರನ್. ಸೊ ನಾವು ಡ್ರಾಪ್ ಆಫ್ ವಾಟರ್ ಡ್ಯೂರಿಂಗ್ ರೈನಿ ಸೀಸನ್, ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಫ್ಲೋ ವಿತ್ ಎ ಲಾಟ್ ಆಫ್ ವಾಟರ್ ಡ್ಯೂ ಟು ರೈನ್ಸ್. During summer, the ponds and rivers become dry due to heat and absence of rain. During rainy seasonನಲ್ಲಿ ಪಾಂಡ್ಸ್ ಮತ್ತು ರಿವರ್ಸ್ ಫ್ಲೋ ಲಾಟ್ ಆಫ್ ವಾಟರ್, ಹೆವಿ ವಾಟರಿಂದ ಏನು ತುಂಬಿ ಹೋಗ್ತಾ ಇರ್ತವೆ. ಡ್ಯೂರಿಂಗ್ ಸಮ್ಮರ್ ದ ಪಾಂಡ್ಸ್ ಆ್ಯಂಡ್ ರಿವರ್ಸ್ ಬಿಕಮ್ ಡ್ರೈ ಡ್ಯೂ ಟು ಹೀಟ್. ಸೊ ಸಮ್ಮರ್ ಸೀಸನಲ್ಲಿ ಏನಾಗ್ತವೆ, ರಿವರ್ಸ್ ಮತ್ತು ಪಾಂಡ್ಸು ಡ್ರೈ ಆಗಿಬಿಡ್ತವೆ, ಯಾಕಂದರೆ ಹೀಟ್ ಜಾಸ್ತಿ ಇರುತ್ತೆ ತಾನೇ. ಸೊ ಅದು ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ. ಸೊ ಚಿಲ್ಡ್ರನ್, ಎಸ್ ಡ್ರಾಪ್ ಆಫ್ ವಾಟರ್, ಯು ಆರ್ ಎಸೆನ್ಷಿಯಲ್ ಫಾರ್ ಆಲ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ವಿ ಆಲ್ಸೋ ನೀಡ್ ಯು. ಸೊ ಏನು ಹೇಳ್ತಾರೆ ಚಿಲ್ಡ್ರನ್ನು, ಯು ಆರ್ ವೆರಿ ಎಸೆನ್ಷಿಯಲ್, ನೀನು ನಮಗೆ ತುಂಬ ಇಂಪಾರ್ಟೆಂಟ್. ನಾಟ್ ಓನ್ಲಿ ಫಾರ್ ಅಸ್, ಆಲ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸಿಗೂ ವಾಟರ್ ವೆರಿ ಇಂಪಾರ್ಟೆಂಟ್. ಸೊ ವಿ ಆಲ್ಸೋ ನೀಡ್ ಯು, ನೀವು ನನಗೆ ಬೇಕು ಅಂತ ಹೇಳ್ತಾರೆ. ಎಸ್, ಐ ಆಮ್ ಎಸೆನ್ಷಿಯಲ್ ಫಾರ್ ಆಲ್, ಡೂ ಯು ಅಂಡರ್ಸ್ಟ್ಯಾಂಡ್ ಇಟ್? ಸೊ ವಾಟರ್ ಡ್ರಾಪ್ ಏನು ಹೇಳುತ್ತೆ, ಹೌದು ನಾನು ಎಲ್ಲರಿಗೂ ಇಂಪಾರ್ಟೆಂಟ್, ಇವಾಗ ಅರ್ಥ ಆಯ್ತಾ ಅಂತ ಕೇಳುತ್ತೆ. ಶಾಲ್ ವಿ ಸಿಂಗ್ ಎ ರೈನ್ ಸಾಂಗ್? ಸಿಂಗ್ ಆ್ಯಂಡ್ ಎಂಜಾಯ್. ರೈನಿಂದು ಒಂದು ಹಾಡು ಹಾಡೋಣ ಅಂತ ಕೇಳುತ್ತೆ. ರೈನ್ ರೈನ್ ಕಮ್ ಕಮ್, ದ ಗಾರ್ಡನ್ಸ್ ಆರ್ ಡ್ರೈ, ರೈನ್ ರೈನ್ ಕಮ್ ಕಮ್, ನೋ ವಾಟರ್ ಫಾರ್ ಬನಾನಾ ಗಾರ್ಡನ್, ರೈನ್ ರೈನ್ ಕಮ್ ಕಮ್, ಹೆಲ್ಪ್ ಅಸ್ ಗ್ರೋ ಕ್ರಾಪ್ಸ್, ದ ಲಿವಿಂಗ್ ಬೀಯಿಂಗ್ಸ್ ಆರ್ ಥರ್ಸ್ಟಿ, ದೇ ಆರ್ ವೇಟಿಂಗ್ ಫಾರ್ ಯು, ವೈ ಆರ್ ಯು ಸೋ ಆ್ಯಂಗ್ರಿ, come and make them happy, rain rain come come, help us to grow crops. The rainfall on the earth drop by drop, the crops on the earth grow and grow, there is happiness all around, the earth is beautiful with greenery. ಏನಂದರೆ ಇಲ್ಲಿ ರೈನು ಮಳೆ ಬಾ, ಸೊ ಏಕೆಂದರೆ ಗಾರ್ಡನ್ಸ್ ಎಲ್ಲ ಡ್ರೈ ಆಗವೆ ಮತ್ತು ಬನಾನಾ ಗಾರ್ಡನ್ಗೆ ವಾಟರ್ ಬೇಕು. ನಾಟ್ ಓನ್ಲಿ ಫಾರ್ ಬನಾನಾ ಗಾರ್ಡನ್, ಇಟ್ ಹೆಲ್ಪ್ಸ್ ಟು ಗ್ರೋ ಕ್ರಾಪ್ಸ್, ಮತ್ತು ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗೆ ನೀರು ಸಿಗುತ್ತೆ. ದೇ ಆರ್ ವೆರಿ ಥರ್ಸ್ಟಿ, ಸೊ ದೇ ಆರ್ ವೆರಿ ಆ್ಯಂಗ್ರಿ ಆನ್ ಯು, ಸೊ ಕಮ್ ಆ್ಯಂಡ್ ಮೇಕ್ ದಮ್ ಹ್ಯಾಪಿ, ನೀನು ಬಂದರೆ ಅವ್ರು ಖುಷಿಯಾಗಿರ್ತಾರೆ. ಸೊ ಇಟ್ ಹೆಲ್ಪ್ಸ್ ಟು ಗ್ರೋ ಕ್ರಾಪ್ಸ್, ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ದ ರೈನ್ ಫಾಲ್ ಆನ್ ದಿ ಅರ್ತ್ ಡ್ರಾಪ್ ಬೈ ಡ್ರಾಪ್. ಸೊ ಈ ಥರ ಮಳೆ ಬಂದರೆ ಏನು ಎಲ್ಲರಿಗೂ ಹ್ಯಾಪಿನೆಸ್ ಆಗಿರುತ್ತೆ. ಸೊ ಮತ್ತು ಅರ್ತ್ ಎಲ್ಲ ಬ್ಯೂಟಿಫುಲ್ಲಾಗಿ ಗ್ರೀನರಿಯಿಂದ ಇರುತ್ತೆ ಅಂತ ಹೇಳುತ್ತೆ. ಚಿಲ್ಡ್ರನ್, ಯು ಆಲ್ಸೋ ರೈಟ್ ಎ ಪೋಯಮ್ ಆನ್ ರೈನ್. ಸೊ ನೀವು ಒಂದು ಪೋಯಮ್ ಬರೀರಿ, ನಿಮಗೆ ಏನು ಬರುತ್ತೋ ಇಲ್ಲಿ ಪೋಯಮ್ನ ಬರೀರಿ. ವಾಟ್ ಡು ಯು ಡೂ ವೆನ್ ಇಟ್ ರೈನ್ಸ್? ಸೊ ರೈನ್ ಬಂದಾಗ ನಾವು ಏನು ಮಾಡ್ತೀವಿ, ವಿ ವಿಲ್ ಡ್ಯಾನ್ಸ್, ಖುಷಿಯಾಗಿ ಸ್ವಲ್ಪ ಜನ ಸಮ್ ಮೆಂಬರ್ಸ್ ವಿಲ್ ಪ್ಲೇ ಇನ್ ರೈನಲ್ಲಿ ಆಟ ಆಡ್ತೀರಿ, ಮತ್ತು ರೈನ್ ವಾಟರ್ನ ಕಲೆಕ್ಟ್ ಮಾಡ್ತೀರಿ, ಅದರಲ್ಲಿ ಶಿಪ್ಸ್ ಮಾಡಿ ಆಟ ಆಡ್ತೀರಿ. ಸೊ ಎಕ್ಸೆಟ್ರಾ. ಸೊ ಹೌ ಡೂ ದ ಲಿವಿಂಗ್ ಬೀಯಿಂಗ್ಸ್ ಗಿವೆನ್ ಬಿಲೋ ರಿಯಾಕ್ಟ್ ಡ್ಯೂರಿಂಗ್ ರೈನ್, ಈವನ್ ರೈನ್ ಆಫ್ಟರ್ ದ ರೈನ್ ಎನ್ಯಾಕ್ಟ್ ಆ್ಯಂಡ್ ಶೋ ಇಟ್. ಕೋಕೋನಟ್ ಏನಾಗುತ್ತೆ, ಬೆಳೆಯುತ್ತೆ, ಪ್ಲ್ಯಾಂಟ್ ಬೆಳೆಯುತ್ತೆ, ಗ್ರಾಸ್, ಪಂಪ್ಕಿನ್, ಕ್ರೀಪರ್, ಪ್ಯಾಡಿ ಪ್ಲ್ಯಾಂಟ್, ಫ್ರಾಗ್, ಫಿಶ್, ಕೌ, ಟಾರ್ಟೈಸ್, ಬರ್ಡ್, ದೀಸ್ ಆಲ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ಪ್ಲ್ಯಾಂಟ್ಸ್ ಏನಾಗುತ್ತೆ, ಗ್ರೋತ್ ಆಗ್ತವೆ. ಸೊ ಆಲ್ ರೈಟ್ ಚಿಲ್ಡ್ರನ್, ಐ ಶಾಲ್ ಪ್ರೊಸೀಡ್ ಫಾರ್ವರ್ಡ್. ಸೊ ಎಲ್ಲ ಓಕೆ ಚಿಲ್ಡ್ರನ್, ಶಾಲ್ ಐ ಪ್ರೊಸೀಡ್ ಫಾರ್ವರ್ಡ್ ಅಂತ ಹೇಳುತ್ತೆ. ಡ್ರಾಪ್ ಆಫ್ ವಾಟರ್, ವಿಲ್ ಯು ರಿಯಲಿ ಗೋ? ಸೊ ಇವ್ರು ಕೇಳ್ತಾರೆ. ಸೊ ವಿಲ್ ಯು ರಿಯಲಿ ಗೋ? ಎಸ್, ಐ ಹ್ಯಾವ್ ಟು ಗೋ. ಪ್ಲೀಸ್ ಕಲೆಕ್ಟ್ ಸ್ಮಾಲ್ ಪೋಯಮ್ಸ್ ಆನ್ ರೈನ್ ವಿತ್ ದ ಹೆಲ್ಪ್ ಆಫ್ ಎಲ್ಡರ್ಸ್, ಸಿಂಗ್ ದಮ್ ಮೆಲೋಡಿಯಸ್ಲಿ. ಎಸ್, ನಾನು ಹೋಗಬೇಕು, ಇವಾಗ ಟೈಮ್ ಆಯಿತು. ಸೊ ಪ್ಲೀಸ್ ಕಲೆಕ್ಟ್, ಏನಾದರೂ ಸ್ಮಾಲ್ ಪೋಯಮ್ಸ್ನ ಕಲೆಕ್ಟ್ ಮಾಡಿ ಇದನ್ನು ಹಾಡ್ರಿ ಅಂತ ಹೇಳುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಯುವರ್ ವಾಟರ್ ಲೆಸನ್. ಸೊ ವಾಟರ್ ನಾವೇನು ಮಾಡಬೇಕು, ಯಾವಾಗಲೂ ಸೇವ್ ಮಾಡಬೇಕು. ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಡೈಲಿ ಲೈಫ್. Thank you children.